ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹರ್ಷಿತಾ ಬಿ ರೇಸ್ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಬಂದು ಒಂದು ಡೈಲಿ ವ್ಲಾಗ್ ಆಗಿರುತ್ತೆ. 7 months ಪ್ರೆಗ್ನೆಂಟ್ ಇದ್ದು ಏನೇನೆಲ್ಲ ಮಾಡ್ತೀನಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಾನು ಹೇಗೆ ಮೋಟಿವೇಟೆಡ್ ಆಗಿ ಇಟ್ಕೊತೀನಿ ಅಂತ ಅಂದ್ಬಿಟ್ಟು ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆಲ್ಲ. ಸೊ ತಡ ಮಾಡೋಕ್ಕೂ ಮುಂಚೆ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ನಾನಿಲ್ಲಿ ಬೆಳಗ್ಗೆನೇ ಎದ್ದು ಬಾದಾಮಿ, ಗೋಡಂಬಿ ಮತ್ತು ಏನದು ಖರ್ಜೂರ ಏನಿರುತ್ತಲ್ಲ ಅದನ್ನೆಲ್ಲ ಬಿಸಿ ಹಾಲಲ್ಲಿ ನೆನೆ ಹಾಕೋಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ಇಟ್ಕೊತಾ ಇದ್ದೀನಿ. ಸೊ ಏನಕ್ಕಿದು ಅಂತಂದರೆ ಸ್ವಲ್ಪ ಡ್ರೈ ಫ್ರೂಟ್ದು ಮಿಲ್ಕ್ ಶೇಕ್ ಕುಡಿಯೋಣ ಅಂತ ಅಂದ್ಬಿಟ್ಟು. ಸೊ ಡ್ರೈ ಫ್ರೂಟ್ಸು ಸಮ್ಟೈಮ್ಸ್ ತಿನ್ನೋದಕ್ಕೆ ಇಷ್ಟ ಆಗುತ್ತೆ, ಸಮ್ಟೈಮ್ಸ್ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ. ಎಸ್ಪೆಷಲಿ ನನಗೆ ಇದು ಬಾದಾಮಿ, ಗೋಡಂಬಿ ಹೇಗೋ ತಿನ್ಕೊಂಬಿಡ್ಬೋದು, ಬಟ್ ಈ ಏನು ಖರ್ಜೂರ ಏನಿದೆ ಅಲ್ಲ ಅದು ನನಗೆ ತಿನ್ನೋದಕ್ಕಾಗಲ್ಲ. ಡೈಲಿ 6 ತಿನ್ಬೇಕು ಅದನ್ನು. ಸೊ ನನಗೆ ಅದನ್ನು ತಿನ್ನೋದಕ್ಕೆ ಕಷ್ಟ ಆಗುತ್ತೆ. ಅದ್ರ ಬದಲು ಒಂದೇ ಸತಿ ಹಾಲ್ಗೆ ಹಾಕ್ಕೊಂಡು ಕುಡಿದ್ಬಿಟ್ರೆ ಒಂದೇ ಸತಿ ಬೆಟರ್ ಅಲ್ವಾ ಅಂತ ಅನ್ನಿಸ್ತು ನನಗೆ. ಸೊ ಅದಕ್ಕೆ ಬಿಸಿ ಹಾಲಲ್ಲಿ ಈಗ ನೆನೆಸಿಡ್ತಾಯಿದ್ದೀನಿ. ಸೊ ನೆನೆಸಿಟ್ರೆ ಸ್ವಲ್ಪ ಹೊತ್ತಾದಮೇಲೆ ಅದು ಸ್ವಲ್ಪ ನೆಂದಿರುತ್ತೆ. ಇಲ್ಲ ಅಂತಂದರೆ ನೈಟೇ ನೆನೆಸಿಟ್ಕೊಬೋದು. ಬಟ್ ಏನಂದರೆ ನೈಟ್ ಇಟ್ಬಿಟ್ರೆ ಅದರದ್ದು ಸ್ವೀಟ್ನೆಸ್ಸು ಅದೆಲ್ಲ ಹೋಗಿಬಿಡುತ್ತೆ ನೀರಲ್ಲಿ. ಸೊ ಅದು ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಸೊ ಈ ಬೆಳಗ್ಗೆ ಹೊತ್ತು ನೆನೆಸ್ಕೊಳ್ಳೋದೇ ಬೆಟರ್ ಅಂತ ನನಗನ್ನಿಸ್ತು. ಸೊ ಅದು ನೆನೆಸೋಕೆ ಇಟ್ಬಿಟ್ಟು ಇಲ್ಲಿ ನಾನು ಬಿಸಿನೀರನ್ನ ಇಟ್ಕೊತಾ ಇದ್ದೀನಿ. ಅಂದರೆ ಬೆಳಗ್ಗೆ ಹೊತ್ತು ಕುಡಿಯೋದಕ್ಕೆ ಬಿಸಿನೀರು ಬೇಕೇ ಬೇಕು ನನಗೆ. ಫಸ್ಟು ಬಿಸಿನೀರಿಂದನೇ ನನ್ನ ಡೇ ಸ್ಟಾರ್ಟ್ ಆಗೋವಂಥದ್ದು. ಬರೀ ಪ್ರೆಗ್ನೆನ್ಸಿನಲ್ಲಿ ಅಂತಲ್ಲ, ಎವ್ರಿ ಡೇ ಅಂದರೆ ನನ್ನ ಪ್ರೆಗ್ನೆನ್ಸಿಗೂ ಮುಂಚೆ ಕೂಡ ಬಿಸಿನೀರು ಬೇಕೇ ಬೇಕಾಗಿತ್ತು ನನಗೆ ಡೈಲಿ. ಸೊ ಬಿಸಿನೀರನ್ನ ಕುಡ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀನಿ. ತುಂಬ ರಶ್ ಮಾಡೋಕ್ಕೆ ಹೋಗಲ್ಲ ಬೆಳಗ್ಗೆ ಹೊತ್ತು, ಆರಾಮಾಗಿ ನಿಧಾನಕ್ಕೇ ಎಲ್ಲ ಮಾಡ್ಕೊತೀನಿ. ಆ್ಯಂಡ್ ಎದ್ದೊಳೋದು ಅಷ್ಟೇ ಸ್ವಲ್ಪ ಲೇಟ್ ಆಗುತ್ತೆ. ಇವಾಗ ಗೊತ್ತಲ್ಲ, ಪ್ರೆಗ್ನೆಂಟ್ ಇರಬೇಕಾದ್ರೆ ಸ್ವಲ್ಪ ನೈಟ್ ನಿದ್ದೆ ಬರೋದು ಕಷ್ಟ ನನಗೆ. ಸೊ ಅದಕ್ಕೆ ಬೆಳಗ್ಗಿನ ಜಾವ ಸ್ವಲ್ಪ ಜಾಸ್ತಿನೇ ನಿದ್ದೆ ಬರುತ್ತೆ. ಸೊ ಮಲ್ಕೊಂಬಿಡ್ತೀನಿ, ಯಾರೂ ಎದ್ದೊಳ್ಸೋದಕ್ಕೆ ಹೋಗೋದಿಲ್ಲ. ಆ್ಯಂಡ್ ನೀರೆಲ್ಲ ಕುಡ್ದಾದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊತೀನಿ, ನೀರು ಸ್ವಲ್ಪ ಕರಗಲಿ ಅಂತ ಅಂದ್ಬಿಟ್ಟು. ಅದಾದಮೇಲೆ ಒಂದು ಮಿಕ್ಸರ್ ಜಾರ್ಗೆ ನಾನು ನೆನೆಸಿಟ್ಟಿರ್ತೀನಲ್ಲ ಡ್ರೈ ಫ್ರೂಟ್ಸು ಅದನ್ನೆಲ್ಲ ಹಾಕ್ಕೊಂಡು ಅದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೊತೀನಿ. ಸ್ವಲ್ಪ ನುಣ್ಣಗೆ ಬ್ಲೆಂಡ್ ಮಾಡ್ಕೊಳ್ಳೋದು ಒಳ್ಳೆಯದು. ಬಟ್ ನೆನೆಸಿಟ್ಟಾಗ ಅಂದರೆ ಅವಾಗ ನೆನೆಸಿಟ್ಟಾಗ ಬೇಗ ಬ್ಲೆಂಡ್ ಆಗೋದು ಸ್ವಲ್ಪ ಕಷ್ಟ. ಸೊ ಸ್ವಲ್ಪನೇ ಹಾಲು ಹಾಕ್ಕೊಳ್ತಾ ಬ್ಲೆಂಡ್ ಮಾಡ್ಕೊಳ್ತಾ ಬರಬೇಕು. ಒಂಚೂರು ಬಾಯಿಗೆ ಸಿಕ್ಕಿದ್ರೂ ಪರವಾಗಿಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ. ಆ್ಯಂಡ್ ಅದನ್ನು ಒಂದು ಗ್ಲಾಸ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. 1 ಗ್ಲಾಸ್ ಆಗೋಷ್ಟು ಬರುತ್ತೆ ಇದು. ಸೊ ನಿಮಗೆ ಎಷ್ಟು ಕುಡಿಯೋಕ್ಕಾಗುತ್ತೋ ಅಷ್ಟನ್ನು ಮಾಡಿಕೊಂಡ್ರೆ ಸಾಕು ಅಂತ ನನಗನ್ಸುತ್ತೆ. ಸೊ ಟೇಸ್ಟ್ ಅಂತೂ ಸಖತ್ತಾಗಿತ್ತು, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಮಧ್ಯದಲ್ಲಿ ಸ್ವಲ್ಪ ಕ್ರಂಚಿಯಾಗಿ ಗೋಡಂಬಿ ಮತ್ತು ಬಾದಾಮಿ ಅದೆಲ್ಲ ಸಿಗ್ತಾಯಿತ್ತು. ಬಟ್ ಖರ್ಜೂರ ಮಾತ್ರ ಫುಲ್ ನೀಟಾಗಿ ಬ್ಲೆಂಡ್ ಆಗಿತ್ತು. ಸೊ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು, ನನಗಿಷ್ಟ ಆಯಿತು. ಆ್ಯಂಡ್ ಬೀರಜ್ಗೂ ಸ್ವಲ್ಪ ಟೇಸ್ಟ್ ಕೊಟ್ಟೆ, ಹೆಂಗಿದೆ ನೋಡು ಅಂತ ಅಂದ್ಬಿಟ್ಟು. ಅವರು ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರು. ಬಟ್ ಇದು ನೀವು ಯಾವಾಗ ಬೇಕಾದ್ರೂ ಕುಡಿಬೋದು. ಬೆಳಗ್ಗೆ ಆದರೂ ಓಕೆ, ಈವ್ನಿಂಗ್ ಆದರೂ ಓಕೆ, ಅಥವಾ ನೈಟ್ ಮಲ್ಕೊಬೇಕಾದ್ರೂ ಓಕೆ. ಸೊ ಅದೆಲ್ಲ ಕುಡಿದು ಆದಮೇಲೆ ಇಲ್ಲಿ ನಾನು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಅಂತ ಬಂದೆ. ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಇವತ್ತು ನಮ್ಮ ಅತ್ತೆನ ಕೇಳಿದಾಗ ಅವ್ರು ಹೇಳಿದ್ರು ಉಪ್ಪಿಟ್ಟು ಮಾಡಿಬಿಡು ಅಂತ ಅಂದ್ಬಿಟ್ಟು. ಸೊ ಉಪ್ಪಿಟ್ಟಿಗೆ ಇಲ್ಲಿ ರವೆನ ಹುರ್ಕೊಬೇಕಲ್ಲ, ರವೆನ ಹುರ್ಕೊಂಡು ಅದನ್ನು ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ ನಾನಿಲ್ಲಿ. ಸೊ ಬೆಳಗ್ಗೆ ಹೊತ್ತು ಯೂಶ್ವಲಿ ಟಿಫನ್ ನಾನೇ ಮಾಡೋದು, ಸಮ್ಟೈಮ್ಸ್ ಮಾತ್ರ ಅತ್ತೆ ಮಾಡ್ತಾರೆ. ಬಿಕಾಸ್ ಬೆಳಗ್ಗೆ ಹೊತ್ತು ಏನು ಅಷ್ಟೊಂದು ಬೇಗ ತಿನ್ನಬೇಕು ಅಂತೆಲ್ಲ ಏನಿಲ್ಲ ಅಂದರೆ ನಮ್ಮ ಮನೆಯಲ್ಲಿ. ಸೊ ನಾನು ಎದ್ದಾಗ ನಿಧಾನಕ್ಕೆ ಮಾಡ್ಕೊತೀನಿ. ಆ್ಯಂಡ್ ನಾನು ಅಷ್ಟೇ ಏನು ಬೇಗ ತಿನ್ನೋದಕ್ಕೆ ಹೋಗೋದಿಲ್ಲ, ಎದ್ದೊಳೋದೇ ಲೇಟ್ ಆಗುತ್ತೆ, ಇನ್ನಲ್ಲಿ ಬೇಗ ಎಲ್ಲಿ ತಿನ್ನೋದು ಅಂತ ನಾನು ಓಕೆ ಅಂತ ನಿಧಾನಕ್ಕೆ ಎಲ್ಲ ಮಾಡ್ಕೊತೀನಿ. ಸೊ ಬರೀ ಪ್ಲೇನ್ ಉಪ್ಪಿಟ್ಟಿದೆ, ಅಂದರೆ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ ಹಾಕಿ ಮಾಡಿರೋಂಥ ಉಪ್ಪಿಟ್ಟಷ್ಟೇ. ಯಾವುದೇ ರೀತಿಯಾದ ವೆಜಿಟೇಬಲ್ಸ್ ಇಲ್ಲಿ ಆ್ಯಡ್ ಮಾಡ್ತಿಲ್ಲ. ಯಾಕೆ ಅಂತಂದರೆ ಅಷ್ಟು ಪೇಷನ್ಸ್ ಇರಲಿಲ್ಲ ನನಗೆ ಅಷ್ಟು ಬೆಳಗ್ಗೆ ಅದೆಲ್ಲ ಮಾಡೋದಕ್ಕೆ. ಸೊ ನಾನು ಯಾವುದೇ ರೀತಿಯಾದ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊಂಡಿಲ್ಲ ಇಲ್ಲಿ. ಆ್ಯಂಡ್ ಒಗ್ಗರಣೆ ಹಾಕೋದು ಎಲ್ಲ ನಿಮ್ಗೆ ಗೊತ್ತಿರುತ್ತೆ ಆಬ್ವಿಯಸ್ಲಿ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ನಾನು ಬೆಳಗ್ಗೆ ಹೊತ್ತು ಟಿಫನ್ ನಾನೇ ಮಾಡ್ತೀನಿ. ಆ್ಯಂಡ್ ಏನಾದರೂ ಪಾತ್ರೆ ತೊಳೆಯೋದು ಅಥವಾ ಕೆಲಸ ಏನಾದರೂ ಇತ್ತು ಅಂತಂದರೆ ಅದನ್ನು ಕೂಡ ಮಾಡ್ಕೊತೀನಿ. ಮತ್ತು ಈಚೆ ಕಸ ಗುಡಿಸೋದು ಮತ್ತು ಮನೆ ಒರೆಸೋದು ಮತ್ತು ಬಾಗಿಲು ತೊಳೆಯೋದು ಅದೆಲ್ಲ ಮಾಡ್ಕೊತಾರೆ. ಬಿಕಾಸ್ ಇವಾಗ ಸದ್ಯಕ್ಕೆ ನನಗೆ ಅದನ್ನೆಲ್ಲ ಮಾಡೋಕ್ಕೆ ಆಗೋದಿಲ್ಲ.
ಸೊ ಅದಕ್ಕೆ ಅವ್ರು ಮಾಡ್ಕೊತಾರೆ. ಇನ್ಫ್ಯಾಕ್ಟ್ ನಾನು ಹೇಳ್ತೀನಿ ಕಸ ಗುಡಿಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು, ಬಟ್ ಅವರು ಬೇಡ ನೀನು ಟಿಫನ್ ಮಾಡ್ಕೊ ಸಾಕು, ನಾನು ಮಾಡ್ಕೊತೀನಿ ಅಂತ ಹೇಳ್ತಾರೆ. ಹಾಗಂತ ನಾನು ಮಾಡೋದೇ ಇಲ್ಲ ಅಂತ ಅಲ್ಲ, ಮಾಡ್ತೀನಿ, ಬಟ್ ಅವ್ರು ಬೇಡ ಅಂತ ಹೇಳ್ತಾರೆ. ಸಮ್ಟೈಮ್ಸ್ ಗುಡಿಸ್ಬಿಡ್ತೀನಿ, ಯಾಕಂದರೆ ಈ ಟೈಮಲ್ಲಿ ಬಗ್ಬಾರ್ದು ಅಂತೆಲ್ಲ ಹೇಳ್ತಾರೆ. ಬಟ್ ಇನ್ಮೇಲೆ ಇವಾಗ 7 ಮಂತ್ಸ್ ಅಂದರೆ ಇನ್ಮೇಲೆ ಒಂದು 8-9 ಮಂತ್ಸ್ ಹಂಗೆ ಸ್ವಲ್ಪ ಬಗ್ಗಿ ಎದ್ದು ಎಲ್ಲ ಮಾಡಬೇಕು. ನಾನು ಯೂಶ್ವಲಿ ಕೆಳಗೆ ಕುತ್ಕೊಂಡು ಎದ್ದೊಳೋದು ಆ ಥರದ್ದೆಲ್ಲ ಮಾಡ್ತಿರ್ತೀನಿ. ಸೊ ನನಗೇನದು ಬರ್ಡನ್ ಅಂತ ಅನಿಸೋದಿಲ್ಲ. ಆಮೇಲೆ ಆಬ್ವಿಯಸ್ಲಿ ನಾನು ತುಂಬ ಏನದು ಆ್ಯಕ್ಟಿವ್ ಆಗೇ ಇರ್ತೀನಿ ಹೋಲ್ ಡೇ. ಬಟ್ ಮಧ್ಯಾಹ್ನದ ಹೊತ್ತು ಮಾತ್ರ ಸ್ವಲ್ಪ ನಿದ್ದೆ ಮಾಡ್ತೀನಿ. ಆ್ಯಂಡ್ ಇಲ್ಲಿ ಸೈಡಲ್ಲಿ ನಾನು ಕೇಸರಿ ಬಾತಿಗೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಉಪ್ಪಿಟ್ಟು ಒಂದೇ ತಿನ್ನೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ. ಸೊ ಅದಕ್ಕೆ ಕೇಸರಿ ಬಾತ್ನೂ ಸೇರಿಸ್ಕೊಂಡು, ಅಂದರೆ ಕೇಸರಿ ಬಾತ್ನೂ ಜೊತೆಗೆ ಆ್ಯಡ್ ಮಾಡಿಕೊಂಡು ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಬೆಳಗ್ಗೆ ಟಿಫನ್ನು ನನಗೆ ಸ್ವಲ್ಪ ಏನಾದರೂ ಡಿಫ್ರೆಂಟಾಗಿರಬೇಕು, ಆವಾಗ ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ಯೂಶ್ವಲಿ ನಮ್ಮ ಮನೆಯಲ್ಲಿ ನಮ್ಮ ಮಾವಂಗೆ ಮುದ್ದೆನೇ ಇಷ್ಟ ಆಗೋದು, ಸೊ ಅದನ್ನೇ ಮಾಡೋದು ಯಾವಾಗ್ಲೂ. ಬಟ್ ಇವಾಗ ನಾವು ಬೇರೆ ಏನಾದರೂ ಅಂದರೆ ನಾನು ಬೇರೆ ತಂಗಳೋದು ಏನೂ ತಿನ್ನಬಾರ್ದು ಅಂತ ಅಂದ್ಬಿಟ್ಟು ಹೊಸದಾಗಿ ಏನಾದರೂ ಮಾಡ್ಕೊತಾ ಇರ್ತೀನಿ ನಾನು ಇವಾಗ ಸದ್ಯಕ್ಕೆ. ಮುಂದಕ್ಕೆ ಗೊತ್ತಿಲ್ಲ ಹೆಂಗಾಗುತ್ತೆ ಅಂತ ಅಂದ್ಬಿಟ್ಟು. ಮುಂದಕ್ಕೂ ಅಷ್ಟೇ ಆಬ್ವಿಯಸ್ಲಿ ಮಾಡಲೇಬೇಕು, ಎಲ್ಲರೂ ತಿಂತಾರಲ್ವ. ಆ್ಯಂಡ್ ಇವತ್ತು ಹಾಗೆ ಆಯಿತು, ಎಲ್ಲ ಮಾಡಿದ್ವಿ. ಬಟ್ ನಮ್ಮ ಮಾವ ಮುದ್ದೆನೇ ಬೇಕು ಅಂತ ಮುದ್ದೆ ಮಾಡಿಸ್ಕೊಂಡ್ರು. ಸೊ ಈ ಥರ ಇರುತ್ತೆ. ಸೊ ಎಲ್ಲರಿಗೂ ಒಂದೊಂದು ಮಾಡೋದಕ್ಕಿಂತ ಯಾರು ಏನು ತಿಂತಾರೋ ಅದನ್ನು ನಾವು ತಿನ್ಬಿಡೋದು ಬೆಟರ್ ಅಂತ ನನಗೆ ಅನಿಸ್ಬಿಡುತ್ತೆ ಒಂದೊಂದು ಸತಿ. ಬಿಕಾಸ್ ಎರಡೆರಡು ಯಾರಪ್ಪ ಮಾಡ್ಕೊತಾರೆ ಅನ್ನೋ ಥರ. ಬಟ್ ಇವಾಗ ಮನೇಲೇ ಇರ್ತೀವಿ ಅಂದರೆ ಓಕೆ ಮಾಡ್ಬೋದು. ಇನ್ ಕೇಸ್ ಎಲ್ಲಾದರೂ ಹೊರಗಡೆ ಹೋಗೋದಿರುತ್ತೆ ಆ ಥರದ್ದೆಲ್ಲ ಆದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಆ್ಯಂಡ್ ಅವರು ಏನು ಆ ಥರ ಎಲ್ಲ ನೀವು ಇದೇ ಮಾಡಬೇಕು ಅದೇ ಮಾಡಬೇಕು ಅಂತ ಏನು ಹೇಳೋದಿಲ್ಲ. ಮುದ್ದೆ ಮಾಡಿಟ್ರು ತಿಂತಾರೆ, ಇಲ್ಲ ಟಿಫನ್ ಮಾಡಿಟ್ರು ತಿಂತಾರೆ. ಸೊ ಆ ಥರ. ಇನ್ಫ್ಯಾಕ್ಟ್ ಮುದ್ದೆನೇ ಈಸಿ ಅಂತ ಹೇಳ್ಬೋದು. ಸೊ ಅದನ್ನೆಲ್ಲ ಮಾಡಿ ಇಟ್ಬಿಟ್ಟು ನೆಕ್ಸ್ಟ್ ನಾನಿಲ್ಲಿ ಸರಿ ಆಯಿತು ಅಂದ್ಬಿಟ್ಟು ಕಸ ಗುಡಿಸೋಣ. ನಮ್ಮತ್ತೆ ಇನ್ನೇನು ಹಬ್ಬ ಬಂತಲ್ವ, ಸೊ ಅದಕ್ಕೆ ಅವರು ಈಚೆ ಎಲ್ಲ ಬಾಗಿಲು ತೊಳ್ಕೊಂಡ್ರು, ಮತ್ತು ಮೇಲೆಲ್ಲ ಟೆರೆಸ್ ಎಲ್ಲ ತೊಳೆದ್ರು, ಜೊತೆಗೆ ಕಿಟಕಿಗಳನ್ನೆಲ್ಲ ಒರೆಸ್ಕೊತಾ ಇದ್ರು. ಸರಿ ಅಂದ್ಬಿಟ್ಟು ನಾನು ನನ್ನ ಮೆಷಿನ್ ಮೇಲೆ ತುಂಬಾ ಗಲೀಜಿತ್ತು, ಮಷಿನ್ನು ಮತ್ತು ವಾಷಿಂಗ್ ಮಿಷಿನ್ ಮೇಲೆ ತುಂಬ ಗಲೀಜಿತ್ತು. ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹೆಂಗೋ ಕಸ ಗುಡಿಸ್ತಾ ಇದ್ದೆ. ಸೊ ಇದನ್ನು ಒಟ್ಟಿಗೆ ಕ್ಲೀನ್ ಮಾಡಿಕೊಂಡು ಒಟ್ಟಿಗೆ ಕಸ ಗುಡಿಸ್ಕೊಂಡು ಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಸೊ ನನ್ನ ಮೆಷಿನ್ನು ಇವಾಗ ಅಷ್ಟು ಯೂಸ್ ಆಗದೆ ಇರೋದ್ರಿಂದ ತುಂಬ ಧೂಳು ಕೂತ್ಕೊಂಡ್ಬಿಡುತ್ತೆ. ಸೊ ಅದನ್ನು ಅವಾಗವಾಗ ಕ್ಲೀನ್ ಮಾಡ್ತಾನೆ ಇರಬೇಕು. ಸೊ ಅದನ್ನು ಸ್ವಲ್ಪ ಕ್ಲೀನೆಲ್ಲ ಮಾಡಿಬಿಟ್ಟು ಮತ್ತು ನಾನು ಇಲ್ಲಿ ಕಸ ಗುಡಿಸೋದಕ್ಕೆ ಅಂತ ಬಂದೆ. ಅವರು ಈಚೆ ಕಿಟಕಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ರು. ಸೊ ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ತುಂಬ ಕಸ ಬರುತ್ತೆ, ಯಾಕಂದರೆ ನಾವೆಲ್ಲ ಓಪನ್ ಮಾಡಿಟ್ಟಿರ್ತೀವಿ. ಅಂದರೆ ಡೋರ್ಸ್ ಎಲ್ಲ ಯಾವಾಗಲೂ ಓಪನ್ ಇರುತ್ತೆ, ಮತ್ತು ವಿಂಡೋಸ್ ಎಲ್ಲ ಓಪನ್ ಇರುತ್ತೆ. ಬಿಕಾಸ್ ಇವಾಗ ಸೆಕೆಗಾಲ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಸೆಕೆ ಆಗುತ್ತೆ. ಸೊ ಎಲ್ಲನೂ ಓಪನ್ ಮಾಡಿಟ್ಟಿರ್ತೀವಿ. ಜೊತೆಗೆ ರಾಣಿ ಕೂದಲು ಬೇರೆ ಇರುತ್ತೆ. ಆ್ಯಂಡ್ ಇವಾಗ ಧೂಳೆಲ್ಲ ತೆಗಿತಾಯಿದ್ರು ನಮ್ಮತ್ತೆ ಮನೆಯಲ್ಲೆಲ್ಲ. ಸೊ ಆ ಧೂಳೆಲ್ಲ ಇರುತ್ತೆ. ಸೊ ತುಂಬಾ ಜಾಸ್ತಿ ಧೂಳು ಅಂತ ಅನಿಸುತ್ತೆ. ಅದಕ್ಕೆ ನಾನು ನಿಧಾನಕ್ಕೆ ನನಗೆ ಎಷ್ಟಾಗುತ್ತೋ ಅಷ್ಟು ಟೈಮ್ ತೊಗೊಂಡು ಗುಡಿಸ್ಕೊತೀನಿ. ಮೊದಲಾದರೆ ಒಂದು 10 ಮಿನಿಟ್ಸಲ್ಲಿ ಬೇಗ ಗುಡಿಸ್ಕೊಂಡು ಬಿಡ್ತಿದ್ದೆ. ಇವಾಗ ಸ್ವಲ್ಪ ಟೈಮ್ ತೊಗೊತೀನಿ. ಆ್ಯಂಡ್ ಕಸ ಎಲ್ಲ ಗುಡಿಸಾದ್ಮೇಲೆ ನಾನು ಮತ್ತೆ ಫ್ರೆಶ್ ಅಪ್ ಆಗಿ ಬಂದು ಇಲ್ಲಿ ಟಿಫನ್ ಮಾಡೋಣ ಅಂತ ಕೂತ್ಕೊಂಡೆ. ಸ್ವಲ್ಪ ಕೇಸರಿ ಬಾತು, ಉಪ್ಪಿಟ್ಟು ಮತ್ತು ಉಪ್ಪಿನಕಾಯಿ ಹಾಕ್ಕೊಂಡೆ. ಸಕ್ಕತ್ತಾಗಿತ್ತು ಕಾಂಬಿನೇಷನು. ಸೊ ಎಲ್ಲ ತಿಂದಾದಮೇಲೆ ಸ್ವಲ್ಪ ಮಧ್ಯಾಹ್ನಕ್ಕೆ ಅಂತ ಅಂದ್ಬಿಟ್ಟು ಜ್ಯೂಸನ್ನ ರೆಡಿ ಮಾಡಿ ಇಟ್ಟಿದ್ದೆ. ಬಿಕಾಸ್ ಇವಾಗ ಬೇಸಿಗೆಗಾಲ ಆಗಿರೋದ್ರಿಂದ ಜ್ಯೂಸ್ ಬೇಕೇ ಬೇಕು, ನಮ್ಮ ಮಾವಂಗಂತೂ ಇರಲೇಬೇಕು. ಸೊ ಅದಕ್ಕೆ ಅವ್ರಿಗೆ ಅಟ್ಲೀಸ್ಟ್ ಜ್ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದೆ. ಆಲ್ಮೋಸ್ಟ್ ಮಧ್ಯಾಹ್ನ ಆಗಿತ್ತು. ಸಿಕ್ಕಾಬಟ್ಟೆ ಬಿಸಿಲು ಬೇರೆ ಇರುತ್ತೆ, ಏನಾದರೂ ಕೋಲ್ಡ್ ಕುಡಿಯೋಣ ಅಂತಲೇ ಅನ್ನಿಸ್ತಾ ಇರುತ್ತೆ. ಸೊ ಇಲ್ಲಿ ನಾನು ಮಸ್ಕ್ ಮೆಲನ್ ಜ್ಯೂಸ್ ಮಾಡಿದ್ದೆ. ಬೇರೆನೂ ಮಾಡ್ಕೊಬೋದು, ಬಟ್ ಮಸ್ಕ್ ಮೆಲನ್ ತಂದಿದ್ವಿ. ಸೊ ಅದಕ್ಕೆ ಅದೇ ಜ್ಯೂಸನ್ನ ನಾನು ಮಾಡಿಕೊಂಡು ಮತ್ತು ಮಧ್ಯಾಹ್ನಕ್ಕೆ ಅನ್ನಕ್ಕೂ ಇಟ್ಕೊಂಡ್ಬಿಟ್ಟಿದ್ದೆ. ಬಿಕಾಸ್ ನನಗೆ ಸ್ವಲ್ಪ ಎಲ್ಲ ಫ್ರೆಶ್ ಆಗಿರೋದು ತಿನ್ನಬೇಕು ಅಂತ ಅನಿಸುತ್ತೆ, ಬಿಸಿ ಇರೋದು ತಿನ್ನಬೇಕು ಅಂತ ಅನಿಸುತ್ತೆ. ಆ್ಯಂಡ್ ಈ ಟೈಮಲ್ಲಿ ಸ್ವಲ್ಪ ತಣ್ಣಗಿರೋದು ಜಾಸ್ತಿ ತಿನ್ನೋದಕ್ಕೆ ಹೋಗಬಾರ್ದು. ಸೊ ಅದಕ್ಕೆ ಎಲ್ಲ ಬಿಸಿನೇ ಮಾಡಿಕೊಂಡು ತಿಂತೀನಿ ನಾನು. ಸೊ ಜ್ಯೂಸೆಲ್ಲ ಎಲ್ಲರಿಗೂ ಕೊಟ್ಬಿಟ್ಟು ಮತ್ತು ನಾನು ಊಟ ಹಾಕ್ಕೊಂಡು ಬಂದೆ. ಸೊ ನನಗೆ ಯಾಕೋ ಸಾಂಬಾರು ಹಾಕ್ಕೋಬೇಕು ಅಂತ ಅನ್ನಿಸ್ತಿರಲಿಲ್ಲ, ಬಿಸಿಲು ಬೇರೆ. ಸೊ ಅದಕ್ಕೆ ಮೊಸರೆ ಹಾಕ್ಕೊಂಡು ಉಪ್ಪಿನಕಾಯಿ ಹಾಕ್ಕೊಂಡು ಊಟನ ಮಾಡಿಕೊಂಡೆ. ಮತ್ತು ಒಂದು ಸ್ವಲ್ಪ ಹೊತ್ತು ಮಧ್ಯಾಹ್ನ ರೆಸ್ಟ್ ಮಾಡಿದೆ. ರೆಸ್ಟ್ ಅಂದರೆ ಹೆಂಗೆ ಅಂದರೆ ಫುಲ್ ನಿದ್ದೆ ಮಾಡಿಬಿಟ್ಟಿದ್ದೆ ನಾನಂತೂ. ವಾಕಿಂಗ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ ನನ್ನ ಕೈಯಲ್ಲಿ, ಬೆಳಗಿಂದೆಲ್ಲ ಮಾಡಿದ್ನಲ್ವ. ಸೊ ಅದಕ್ಕೆ ಇವಾಗ ಸಾಯಂಕಾಲ ಆಯಿತು, ಅದಕ್ಕೆ ಜೀರಿಗೆ ಕಷಾಯ ಕುಡಿಯೋಣ ಅಂತ ಅಂದ್ಬಿಟ್ಟು ಬಂದೆ.
ಸೊ ಜೀರಿಗೆ ಕಷಾಯ ನಾನು ಹೊಸದಾಗಿ ಕುಡಿತಾ ಇರೋದು, ಅಂದರೆ ಇವತ್ತಿಂದನೇ ಸ್ಟಾರ್ಟ್ ಮಾಡಿರೋದು. ಸೊ ಏನು ಯೂಸಸ್ಸು ಏನು ಎತ್ತ ಅಂತ ಅಂದ್ಬಿಟ್ಟು ನಾನು ಮುಂದೆ ಬರೋ ವ್ಲಾಗ್ಸಲ್ಲಿ ನಿಮಗೆ ಹೇಳ್ತೀನಿ. ಆ್ಯಂಡ್ ಅದ್ರದ್ದು ಎಕ್ಸ್ಪೀರಿಯೆನ್ಸ್ ಕೂಡ ನನಗೆ ಆಗಬೇಕಲ್ವ, ಸೊ ಆವಾಗ ತಾನೇ ನಾನು ಎಲ್ಲರಿಗೂ ಹೇಳೋದಕ್ಕಾಗೋದು. ಬಟ್ ಏನು ರೀಸನ್ಗೋಸ್ಕರ ನಾನು ಕುಡಿತಾ ಇದ್ದೀನಿ ಅನ್ನೋದನ್ನ ನಾನು ಹೇಳ್ತೀನಿ ಬರೋ ಮುಂದಿನ ವ್ಲಾಗ್ಸಲ್ಲಿ. ಆ್ಯಂಡ್ ಅದ್ರ ಬೆನಿಫಿಟ್ಸ್ನ ನನಗೆ ಯೂಸ್ ಆದಮೇಲೆ ಹೇಳೋದಕ್ಕಾಗೋದು. ಸೊ ಅದನ್ನು ಒಂದು ಸೈಡಲ್ಲಿ ಇಟ್ಕೊಂಡು, ಜೀರಿಗೆ ಕಷಾಯ ಅಂದರೆ ಜೀರಿಗೆ ಪೌಡ್ರು ಮತ್ತು ನೀರು, ಅದಾದಮೇಲೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕುದಿಸ್ಕೊಬೇಕು. ಸ್ವಲ್ಪ ನೀರು ಸುಂಡೋ ಥರ ಕುದಿಸ್ಕೊಂಡು ಅದಾದಮೇಲೆ ಕುಡಿಯೋದು ಒಳ್ಳೆಯದು. ಜೊತೆಗೆ ಈವ್ನಿಂಗ್ ಆಗಿರೋದ್ರಿಂದ ಸಾಂಬಾರು ಮತ್ತು ಹಾಲು ಎಲ್ಲ ಬಿಸಿಗಿಟ್ಟಿದ್ದೆ, ಕಾಫಿ ಮಾಡಬೇಕಿತ್ತಲ್ಲ, ಸೊ ಅದಕ್ಕೆ. ಆ್ಯಂಡ್ ಸ್ವಲ್ಪ ಟೈಮ್ ತೊಗೊಂಡು ನಾನು ಕೂಡ ಕೂತ್ಕೊಂಡು ಜೀರಿಗೆ ಕಷಾಯನ ಎಂಜಾಯ್ ಮಾಡ್ತಿದ್ದೆ. ಸೊ ಫಸ್ಟ್ ಸಿಪ್ ತೊಗೊಂಡಾಗ ಯಪ್ಪ ಏನಿದು ಹಿಂಗಿದೆ ಅಂತ ಅನ್ನಿಸ್ತು. ಬಟ್ ಆಮೇಲೆ ಕುಡಿತಾ ಸ್ವಲ್ಪ ಬೆಲ್ಲ ಇತ್ತಲ್ಲ, ಸೊ ಸ್ವೀಟ್ ಅನ್ನಿಸ್ತಾ ಇತ್ತು. ಹಂಗೆ ಕುಡ್ಕೊಂಬಿಟ್ಟೆ. ಸೊ ಎಲ್ಲ ಆದಮೇಲೆ ಅಡುಗೆ ಕೂಡ ಎಲ್ಲ ಮಾಡಿ ಆಯಿತು. ಅಡುಗೆದು ಯಾವುದು ನಾನು ಇಲ್ಲಿ ತೋರಿಸಿಲ್ಲ. ಏನಪ್ಪ ಅಂತಂದರೆ ಬೆಳಗ್ಗೆ ಉಪ್ಪಿಟ್ಟು ಮಿಕ್ಕಿತ್ತಲ್ಲ, ಸೊ ಅದರಲ್ಲಿ ಅದು ತುಂಬಾ ಮಿಕ್ಕೋಗ್ಬಿಟ್ಟಿತ್ತು. ಸೊ ಅದರಲ್ಲಿ ಏನಾದರೂ ಬೋಂಡನೋ ಬಜ್ಜಿನೋ ಅಥವಾ ಕಟ್ಲೆಟ್ ಆ ಥರ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಮಾಡ್ಕೊತಾ ಇದ್ದೀನಿ. ಸೊ ಇದಕ್ಕೆ ಈರುಳ್ಳಿ, ಕೊತ್ತಂಬರಿ ಮತ್ತು ಕಾರ್ನ್ಫ್ಲೋರು, ಆಮೇಲೆ ಗರಂ ಮಸಾಲ ಮತ್ತು ಚಾಟ್ ಮಸಾಲ, ಅದಾದಮೇಲೆ ಕಡಲೆ ಹಿಟ್ಟು, ಅದಾದಮೇಲೆ ಉಪ್ಪು ಮತ್ತು ಇದು ಅಕ್ಕಿ ಹಿಟ್ಟು ಮತ್ತು ನೀರು, ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ಬೇಕಾಗತ್ತೆ. ಸೊ ನೋಡಿಕೊಂಡು ಕಲಿಸ್ಕೊಬೇಕು. ಅಂದರೆ ಇದು ಯಾವ ಹದಕ್ಕೆ ಬರಬೇಕಂದ್ರೆ, ನಾವೀಗ ವಡೆ ಎಲ್ಲ ಹಾಕ್ತೀವಲ್ಲ, ಸ್ವಲ್ಪ ಗಟ್ಟಿ ಥರ ಇರುತ್ತಲ್ಲ, ಆ ಹದಕ್ಕೆ ಬರಬೇಕು. ನಾನು ತೋರಿಸ್ತೀನಿ ಇಲ್ಲಿ ಯಾವ ಹದಕ್ಕೆ ಬರಬೇಕು ಅಂತ ಅಂದ್ಬಿಟ್ಟು. ಸೊ ಎಲ್ಲ ನೀಟಾಗಿ ಸ್ವಲ್ಪನೇ ನೀರನ್ನ ಚುಮ್ಸ್ಕೊಂಡು ನೀಟಾಗಿ ಕಲಿಸ್ಕೊಬೇಕು. ಒಂದೇ ಸತಿ ನೀರು ಹಾಕ್ಕೊಂಡ್ರೆ ತುಂಬ ನೀರು ಆಗಿಬಿಡುತ್ತೆ. ಸೊ ಸ್ವಲ್ಪನೇ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸಾರಿ, ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿಲ್ಲ ನೋಡಿ. ನಾವು ಉಂಡೆ ಕಟ್ಟಿದ್ರೆ ಅದು ಉಂಡೆ ಥರನೇ ಇರಬೇಕು. ಆ್ಯಂಡ್ ಪ್ರೆಸ್ ಮಾಡಿದಾಗ ಅದು ಬ್ರೇಕ್ ಆಗಬಾರ್ದು. ಈ ಥರ ಕನ್ಸಿಸ್ಟೆನ್ಸಿನಲ್ಲಿ ಕಲಿಸ್ಕೊಂಡು ಅದನ್ನು ಒಂದು ಸೈಡ್ಗೆ ಎತ್ತಿಟ್ಕೊಂಡು ಹಾಗೆ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಸೊ ನಾನಿಲ್ಲಿ ಫಸ್ಟು ಟ್ರೈ ಮಾಡ್ತಾಯಿದ್ದೀನಿ. ಸೊ ಯಾವ ಥರ ಉಂಡೆ ಕಟ್ಟೋದು ಅಂತ ನಾನು ತೋರಿಸ್ತೀನಿ ನಿಮಗಿಲ್ಲಿ. ಸೊ ಈ ಥರ ಸ್ವಲ್ಪ ದಪ್ಪದಾಗೆ ತೊಗೊಂಡು ಉಂಡೆ ಕಟ್ಕೊಂಡು ಇನ್ನೊಂದು ಕೈ ಹೆಲ್ಪ್ ತೊಗೊಂಡು ಈ ಥರ ಪ್ರೆಸ್ ಮಾಡಿಕೊಂಡು ಸ್ವಲ್ಪ ಕಟ್ಲೆಟ್ ಥರ ಮಾಡಿಕೊಂಡು ಅದನ್ನು ನೀಟಾಗಿ ಎಣ್ಣೆ ಒಳಗೆ ಬಿಟ್ಟು ಫುಲ್ ಫ್ರೈ ಆಗಬೇಕದು. ಅಂದರೆ ಒಂಥರ ಡಾರ್ಕ್ ಬ್ರೌನ್ ಆಗಬೇಕು. ಅಂದರೆ ಮಾಮೂಲಿ ಕಟ್ಲೆಟ್ ಯಾವ ಕಲರ್ ಇರುತ್ತೋ ಆ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸ್ಟಾರ್ಟಿಂಗಲ್ಲಿ ಲೋ ಫ್ಲೇಮಲ್ಲಿ ಇಡಿ. ಆಮೇಲೆ ಹೋಗ್ತಾ ಹೈ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳಿ. ಸೊ ಒಳಗೆಲ್ಲ ಚೆನ್ನಾಗಿ ಬೆಂದಿರುತ್ತೆ. ಆ್ಯಂಡ್ ನೋಡ್ತಿರ್ಬೋದು ನೀವು, ಈ ಕಲರ್ ಆಗಿದೆ. ನಾನು ಇನ್ನೊಂದು ಚೂರು ಕಲರ್ ಬರಲಿ ಅಂತ ಅಂದ್ಬಿಟ್ಟು ಮತ್ತೆ ಅದರೊಳಗೇ ಹಾಕ್ತಾಯಿದ್ದೀನಿ. ಸೊ ಈ ಥರ ಹಾಕೋದ್ರಿಂದ ಉಪ್ಪಿಟ್ಟು ಖಾಲಿ ಆಗುತ್ತೆ ಆ್ಯಂಡ್ ಟೇಸ್ಟಿಯಾಗಿರುವಂಥ ಕಟ್ಲೆಟ್ ಕೂಡ ರೆಡಿ ಆಗುತ್ತೆ. ಆ್ಯಂಡ್ ನೋಡ್ತಿರ್ಬೋದು ನೀವು ಯಾವ ಥರ ಕಾಣಿಸ್ತಾ ಇದೆ ಅಂತ. ಸೇಮ್ ವಡೆ ಥರನೇ ಕಾಣಿಸ್ತಾ ಇದೆ. ಬಟ್ ಸ್ವಲ್ಪ ಡೆನ್ಸಿಟಿ ಸ್ವಲ್ಪ ದಪ್ಪ ಇರೋ ಥರ ಅನಿಸುತ್ತೆ. ಬಟ್ ತುಂಬ ಕ್ರಿಸ್ಪಿಯಾಗಿರುತ್ತೆ. ಆ್ಯಂಡ್ ಇಲ್ಲಿ ಮತ್ತೆ ನಾನು ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಟೇಸ್ಟ್ ಕೂಡ ನಾನು ನಿಮಗೆ ಹೇಳ್ತೀನಿ ಯಾವ ಥರ ಇತ್ತು ಅಂತ ಅಂದ್ಬಿಟ್ಟು. ತುಂಬ ಈಸಿ ಆ್ಯಂಡ್ ಸಿಂಪಲ್. ಲೆಫ್ಟ್ ಓವರ್ ರೈಸ್ ಜೊತೆಗೂ ಮಾಡ್ಕೊಬೋದು ನಾವು ಈ ಥರ. ಸೊ ಉಪ್ಪಿಟ್ಟು ಯಾರೂ ತಿಂದೇ ಇರೋದ್ರಿಂದ, ತುಂಬ ಜಾಸ್ತಿ ಇದ್ದಿದ್ದರಿಂದ ಈ ಥರ ಮಾಡಿಕೊಂಡು ಇದ್ರ ಜೊತೆಗೆ ಸಾಸ್ನ ಹಾಕ್ಕೊಂಡು ತಿಂದರೆ ಕಾಂಬಿನೇಷನ್ ಆಗಿ ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಬೀರೇಶ್ಗೆ ಕೊಟ್ಟು ಕೇಳೋಣ ಬನ್ನಿ. ಉಪ್ಪಿಟ್ಟು ಬೋಂಡನ ವಡೆನ ಏನೋ ಗೊತ್ತಿಲ್ಲ, ಕಟ್ಲೆಟ್ ಥರ ಇದೆ. ಸೊ ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳಿ. ನಿಜ? ಸುಮ್ಮನೆ ವೀಡಿಯೋಗೆ ಅಂತ ಹೇಳ್ಬೇಡ. ಹೌದಾ? ಒಳಗಡೆ ಎಷ್ಟು ಬೆಂದಿದೆ ತೋರಿಸಿ. ಬೆಂದಿದೆ ಒಳಗಡೆ. ಎಷ್ಟು ಕ್ರಿಸ್ಪಿ ಆಗೈತಲ್ಲ. ಚೆನ್ನಾಯ್ತಾ? ವರ್ಕ್ ಆಯ್ತಾ? ಲೆಫ್ಟ್ ಓವರ್ ಇದ್ರಲ್ಲಿ ಮಾಡಿ ಹಾಕ್ತಾ ಇದ್ದೀನಿ. ಎಲ್ಲ ಒಟ್ಟಿಗೆ ಹಾಕ್ಬಿಡೋಕ್ಕಾಗತ್ತಾ? ಬಿಸಿ ಬಿಸಿ ಬೇಡವಾ? ಚೆನ್ನಾಯ್ತಾ? ನೋಡಿದ್ರಲ್ಲ ಕಟ್ಲೆಟ್ ಎಷ್ಟು ಟೇಸ್ಟಿಯಾಗಿ ಬಂದಿತ್ತು ಅಂತ. ನೀವು ಕೂಡ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ ಅಂದ್ಬಿಟ್ಟು. ಸೊ ಈಗ ಕಟ್ಲೆಟ್ ಎಲ್ಲ ತಿಂದ್ಕೊಂಡು ಸ್ವಲ್ಪ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಅನ್ನ, ಸಾಂಬಾರು, ಮೊಸರು ಹಾಕ್ಕೊಂಡಿದ್ದೀವಿ. ಐ ಥಿಂಕ್ ಈ ಕಾಂಬಿನೇಷನ್ ನನಗೆ ತುಂಬಾ ಇಷ್ಟ ಆಗುತ್ತೆ. ಯಾರ್ಯಾರಿಗೆ ಇಷ್ಟ ಆಗುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಊಟ ಎಲ್ಲ ಮುಗಿದ ಮೇಲೆ ಒಂದು 11 ಗಂಟೆ ಹಂಗೆ ತುಂಬ ಹೊಟ್ಟೆ ಹಸ್ತಾಯಿತ್ತು ಅಂದ್ಬಿಟ್ಟು ಆ್ಯಪಲ್ ತಿಂದು ನನ್ನ ಡೇನ ಎಂಡ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.